ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿದತಾಯ ನಮೋ ನಮಸ್ತೆ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತುತಿಯಸ್ತು ಭಗವತ್ಕಾರ್ಯ ಸಾಧಕಃ. ದುರ್ವಾದಿದ್ವಾಂತರವಯೇ ವೈಷ್ಣವೇಂದೇವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯುಧಿಷ್ಠಿರ ಶ್ರೀಕೃಷ್ಣ ಪರಮಾತ್ಮನ ಹತ್ತಿರ ಅನೇಕ ಏಕಾದಶಿಯ ವ್ರತಗಳ ಮಹಾತ್ಮೆಯನ್ನು ತಿಳಿದು ಕೃಷ್ಣ ಪರಮಾತ್ಮನ ಹತ್ರ ಒಂದು ಮಾತನ್ನ ಕೇಳ್ತಾನೆ. ಸ್ವಾಮಿ, ಎಲ್ಲವನ್ನೂ ತಿಳಿಸಿದ್ದಿ, ಪುಷ್ಯ ಮಾಸದ ಏಕಾದಶಿಯ ಮಹಾತ್ಮೆಯನ್ನು ಕೂಡ ನನಗೆ ಹೇಳು ಅಂತ ಕೇಳ್ಕೊಂತಾನೆ. ಆಗ ಕೃಷ್ಣ ಹೇಳ್ತಾನೆ, ಬಹಳ ಸಂತೋಷ, ಸಜ್ಜನನ ಮೇಲಿನ ಒಂದು ಕಾರುಣ್ಯ ನಿನಗೆ ಎಷ್ಟಿದೆ ಅಂತ ನನಗೆ ಗೊತ್ತಾಗತ್ತೆ. ಹಾಗಾಗಿ ಆ ಕಥೆಯನ್ನು ನಾನು ನಿನಗೆ ಹೇಳುತ್ತೇನೆ ಅಂತ ಹೇಳಿ ಕೃಷ್ಣ ಯುಧಿಷ್ಠಿರನಿಗೆ ಹೇಳ್ತಾನೆ. ನೋಡು, ಪುಷ್ಯ ಮಾಸದ ಏಕಾದಶಿಗೆ ಪುತ್ರದ ಅಂತ ಹೆಸರಿದೆ. ಕಾರಣ, ಯಾರು ಆ ಏಕಾದಶಿಯ ವ್ರತವನ್ನ ಆಚರಣೆ ಮಾಡುತ್ತಾರೋ ಅವರಿಗೆ ಪುತ್ರ ಪ್ರಾಪ್ತಿ ಎಂಬುದು ಆಗುತ್ತೆ. ಹಾಗಾಗಿ ಯಾರು ಪುತ್ರಹೀನರಾಗಿದ್ದಾರೋ, ಪುತ್ರ ಅಪೇಕ್ಷೆ ಉಳ್ಳವರಾಗಿದ್ದಾರೋ ಎಲ್ಲರೂ ಈ ವ್ರತವನ್ನ ಆಚರಣೆ ಮಾಡಬೇಕು. ಹಿಂದೆ ಭದ್ರಾವತಿ ಎಂಬ ಪುರದಲ್ಲಿ ಶೈವ್ಯ ಎಂಬ ಹೆಸರಿನ ರಾಣಿಯೊಂದಿಗೆ ಸುಕೇತು ಎಂಬ ರಾಜ ವಾಸವಾಗಿದ್ದ. ಅವನು ಅನೇಕ ಧರ್ಮಾಚರಣೆಗಳನ್ನ ಮಾಡಿಸ್ತಾ ಇದ್ದ. ಪುತ್ರ ಪ್ರಾಪ್ತಿಗಾಗಿ ಅನೇಕ ದಾನಗಳನ್ನು ಮಾಡಿದ್ದ, ಅನೇಕ ಹೋಮಗಳನ್ನು ಮಾಡಿದ್ದ, ಅನೇಕ ವ್ರತಗಳನ್ನು ಕೂಡ ಮಾಡಿದ್ದ. ಆದರೆ ಏನೇ ಮಾಡಿದ್ರು ಅವನಿಗೆ ಪುತ್ರ ಪ್ರಾಪ್ತಿ ಅನ್ನೋದೇ ಇದ್ದಿದ್ದಿಲ್ಲ. ಅವನಿಗೆ ಬಹಳ ಸಲ ಅವನಿಗೆ ಬೇಜಾರು ಸಹ ಆಗ್ತಾ ಇತ್ತು. ಎಷ್ಟು ವ್ರತವನ್ನು ಮಾಡಿದ್ದೇನೆ, ಎಷ್ಟು ದಾನಗಳನ್ನು ಮಾಡಿದ್ದೇನೆ, ಎಷ್ಟು ತಪಸ್ಸನ್ನು ಮಾಡಿದ್ದೇನೆ ನಾನು, ಇಷ್ಟಾದರೂ ಯಾಕೆ ನನಗೆ ಮಕ್ಕಳಾಗಿಲ್ಲ. ಬಹಳ ಬೇಜಾರಾಗ್ತಾ ಇರುತ್ತೆ. ಒಂದೊಮ್ಮೆ ಅವನಿಗೆ ಅನಿಸ್ತಾ ಇರುತ್ತೆ, ನನ್ನ ಪ್ರಾಣವನ್ನ ತ್ಯಾಗ ಮಾಡ್ಬಿಡನೇನು ಅಂತ. ಯಾಕಂದ್ರೆ ಧರ್ಮದಲ್ಲಿ ಧರ್ಮಶಾಸ್ತ್ರಕಾರ ಹೇಳುವಾಗ ಅಪುತ್ರಸ್ಯ ಗತಿರ್ನಾಸ್ತಿ ಎಂಬುದಾಗಿ ವಾಕ್ಯವನ್ನ ಅವನು ತಿಳಿದಿರ್ತಾನೆ. ಸೊ ಯಾರಿಗೆ ಮಕ್ಕಳಿಲ್ವೋ ಅವರಿಗೆ ಉತ್ತಮ ಗತಿ ಇಲ್ಲ. ಹಾಗಾಗಿ ನಾನು ಬದುಕಿದ್ದೇನು ಮಾಡಬೇಕು, ಸತ್ತು ಹೋಗೋಣ ಅಂತ ಹೇಳಿ ಆತ್ಮಹತ್ಯೆ ಮಾಡ್ಕೊಳ್ಳೋಕೋಸ್ಕರ ಪ್ರಯತ್ನ ಮಾಡ್ತಾನೆ. ಆತ್ಮಹತ್ಯೆ ಮಾಡ್ಕೋ ಸಂದರ್ಭದಲ್ಲೂ ಕೂಡ ಕೊನೆ ಬಾರಿ ಯೋಚನೆ ಮಾಡುವಾಗ ಮತ್ತೊಂದು ಧರ್ಮಾಚರಣೆ, ಒಂದು ಧರ್ಮಶಾಸ್ತ್ರ ಅವನಿಗೆ ನೆನಪಾಗತ್ತೆ. ಯಾರು ಆತ್ಮಹತ್ಯೆ ಮಾಡ್ಕೊಂತಾನೆ ಅವನಿಗೆ ದುರ್ಗತಿ ಆಗತ್ತೆ ಎಂಬುದು ವಾಕ್ಯನೂ ಕೂಡ ಅವನಿಗೆ ಸ್ಮರಣೆಗೆ ಬಂದು ನಾನು ಸಾಯಬಾರದು ಅಂತ ಹೇಳಿ ಆ ಸಾಯುವಿಕೆಯಿಂದ ಹೊರಗೆ ಬರುತ್ತಾನೆ. ಹೀಗೆ ಕಾಲ ಕಳೀತಾನೆ. ಮತ್ತೊಂದು ಸಂದರ್ಭದಲ್ಲಿ ಬಹಳ ಬೇಜಾರಾಗಿ ಯಾರಿಗೂ ಹೇಳೋದು ಬೇಡ, ನಾನು ದೇಶಾಂತರ ಹೊರಟೋಗ್ಬಿಡೋಣ ಅಂತ ಹೇಳಿ ಅವನು ಯಾರಿಗೂ ಕೂಡ ಹೇಳದೆ ಕುದುರೆಯನ್ನ ಏರಿ ಹೊರಟೇ ಬಿಡುತ್ತಾನೆ. ಯಾವ ಮಂತ್ರಿಗೂ ಗೊತ್ತಿಲ್ಲ, ಹೆಂಡತಿಗೂ ಗೊತ್ತಿಲ್ಲ, ಯಾವ ಪ್ರಜೆಗಳಿಗೂ ಗೊತ್ತಿಲ್ಲ, ಎಲ್ಲಿ ರಾಜ ಹೋದ ಅಂತಾನೆ ಗೊತ್ತಾಗಿಲ್ಲ. ಆದರೆ ರಾಜ ತಾನೊಬ್ಬನೇ ಗಹನವಾಗಿರ್ತಕ್ಕಂತಹ ಒಂದು ದೊಡ್ಡದಾದ ಕಾಡಿನಲ್ಲಿ ಪ್ರವೇಶ ಮಾಡಿಬಿಡ್ತಾನೆ. ಹೋಗ್ತಾ ಹೋಗ್ತಾ ಅವನಿಗೆ ಬೆಳಕಾದಂಗೆಲ್ಲ ಅನೇಕ ಮರಗಳನ್ನು ನೋಡ್ತಾನೆ. ಎತ್ತರ ಇರುತ್ತೆ, ಅನೇಕ ವಿವಿಧ ವಿಚಿತ್ರವಾದ ಬಳ್ಳಿಗಳನ್ನು ನೋಡ್ತಾನೆ, ಪ್ರಾಣಿಗಳನ್ನು ನೋಡ್ತಾ ಇರ್ತಾನೆ, ಅನೇಕ ವಿಧವಾದ ಪುಷ್ಪಗಳನ್ನು ನೋಡ್ತಾನೆ. ಹೀಗೆ ನಾನಾ ವಿಧವಾದಂತಹ ರಮಣೀಯವಾದಂತಹ ಗಿಡ, ಮರ, ಪ್ರಾಣಿ ಎಲ್ಲವನ್ನೂ ನೋಡ್ತಾ 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 ಅವನಿಗೆ ಮಧ್ಯಾಹ್ನ ಆಗೋಗುತ್ತೆ. ಆವಾಗ ಅವನಿಗೆ ಬಾಯಾರಿಕೆ ಆಗ್ಲಿಕ್ಕೆ ಆರಂಭ ಆಗತ್ತೆ. ಬಾಯಾರಿಕೆ ಆಗಿದೆ, ನೀರ್ ಕುಡಿಯೋಣ ನೋಡಿದ್ರೆ ಎಲ್ಲೂ ಸರೋವರಗಳಿಲ್ಲ, ಎಲ್ಲೂ ನದಿಗಳು ಸಿಗ್ತಾ ಇಲ್ಲ, ಯಾವ ಝರಿಯೂ ಸಹ ಇಲ್ಲ. ಅವನಿಗೆ ತುಂಬಾ ಬಾಯಾರಿದ್ದಾನೆ. ಅವನಿಗೆ ಆಶ್ಚರ್ಯ ಆಗ್ತಿದೆ, ಯಾವ ಜನದ ಪಾಪ ನನಗೆ ಒಂದು ಹನಿ ನೀರು ಸಿಗ್ತಾ ಇಲ್ವಲ್ಲ. ಬಹಳ ಬೇಜಾರು ಮಾಡ್ಕೊಂತಾನೆ. ಏನು ಮಾಡಕ್ಕಾಗಲ್ಲ. ಹಾಗೇ ಸೀದಾ ನಡೀತಾನೆ.
ಕೊನೆಗೆ ಆ ಕಾಡು ಮುಗಿದು ಮತ್ತೊಂದು ಕಾಡು ಆರಂಭ ಆಗತ್ತೆ. ಅಯ್ಯೋ, ಮೊದಲೇ ಬಾಯರಿದ್ದೇನೆ, ಈ ಕಾಡು ಮುಗೀತು, ಮತ್ತೊಂದು ಕಾಡು ಬಂದಿದೆ, ನಾನು ಏನು ಮಾಡಬೇಕು, ಬಾಯಾರಿ ಬಳಲ್ತಾ ಇದ್ದೇನೆ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ ತಾನೇ ಅಂದುಕೊಂಡು ಆ ಕಾಡನ್ನು ಕೂಡ ಪ್ರವೇಶ ಮಾಡ್ತಾನೆ. ನಾನು ಬರಬಾರ್ದಿತ್ತು, ನಾನು ರಾಜ್ಯದಲ್ಲಿ ಇದ್ದರೆ ಸುಖವಾಗಿರ್ತಿದ್ದೆ, ಸುಮ್ಮನೆ ಇಲ್ಲಿ ಬಂದು ಕಷ್ಟ ಅನುಭವಿಸ್ತಿದ್ದೇನೆ, ಎಲ್ಲ ಮಾತನ್ನ ತಾನೇ ಹೇಳ್ಕೊಂತ ಆ ಕಾಡಿನೊಳಗೆ ಪ್ರವೇಶ ಮಾಡ್ತಾನೆ. ಪ್ರವೇಶ ಮಾಡಿದ ಸ್ವಲ್ಪ ದೂರದಲ್ಲಿ ಅವನಿಗೊಂದು ಆಶ್ಚರ್ಯ ಕಾದಿರುತ್ತೆ. ಏನು ಆಶ್ಚರ್ಯ ಅಂದ್ರೆ, ದೊಡ್ಡದಾದೊಂದು ಸರೋವರ, ಅಲ್ಲಿ ಕಮಲದ ಹೂಗಳು, ಹಂಸ ಪಕ್ಷಿ ಅವೆಲ್ಲ ನೋಡ್ತಾ ಇದ್ರೆ ಅವನಿಗೆ ಮಾನಸ ಸರೋವರ ನೋಡ್ತಾ ಇದ್ದೇನೇನು ಎಂಬುದಾಗಿ ಅವನಿಗೆ ಆಶ್ಚರ್ಯ ಆಗತ್ತೆ. ಸ್ವಲ್ಪ ಮುಂದಕ್ಕೆ ಹೋಗ್ತಾನೆ, ಅಲ್ಲಿ ಅನೇಕ ಕುಟೀರಗಳು ಕಾಣುತ್ತೆ, ಅನೇಕ ಋಷಿಗಳು ತಪಸ್ ಮಾಡ್ತಾ ಅಲ್ಲಿ ವಾಸವಾಗಿದ್ದಾರೆ ಅಂತ ಗೊತ್ತಾಗತ್ತೆ. ಇನ್ನು 4 ಹೆಜ್ಜೆ ಮುಂದೆ ಹೋಗ್ತಾನೆ, ಅಲ್ಲೊಂದಿಷ್ಟು ಜನ ಋಷಿಗಳು ತಪಸ್ ಮಾಡ್ತಾ ಇರ್ತಾರೆ. ಓ, ಯಾವ ಜನ್ಮ ಸುಕೃತನೋ, ಮಹಾಜ್ಞಾನಿಗಳಿದ್ದಾರೆ, ಸಿಕ್ಕಿದ್ದಾರೆ ಅಂತ ಬಹಳ ಆನಂದದಿಂದ ಪ್ರತಿಯೊಬ್ಬರಿಗೂ ನಮಸ್ಕಾರ ಮಾಡ್ತಾ ಮಾಡ್ತಾ ಮುಂದಕ್ಕೆ ಹೋಗ್ತಾನೆ. ಕೊನೆಯಲ್ಲಿ ಬಂದಾಗ ಒಬ್ಬ ಋಷಿ ನಮಸ್ಕಾರ ಮಾಡಿ ಎದ್ದು ನಿಲ್ತಾನೆ. ಆ ಋಷಿ ಹೇಳ್ತಾರೆ, ನಾವೆಲ್ಲರೂ ಕೂಡ ನಿನ್ನ ನಮಸ್ಕಾರದಿಂದ ನಾವು ಸಂತೋಷ ಪಟ್ಟಿದ್ದೇವೆ, ನಿನಗೇನು ಬೇಕು, ಮನೋರಥವನ್ನ ಹೇಳು ಅಂತ ರಾಜನ ಕೇಳುತ್ತಾರೆ. ರಾಜ ತನ್ನ ಮನೋರಥವನ್ನ ಕೇಳೋದು ಬಿಟ್ಟು ಆ ಋಷಿಗಳು ಕೇಳ್ತಾನೆ, ತಾವ್ ಯಾರು, ತಾವ್ ಇಲ್ಲೇನ್ ಮಾಡ್ತಾ, ಇಲ್ಲಿ ಯಾಕೆ ಬಂದಿದ್ದೀರಿ ಅಂತ 3 ಪ್ರಶ್ನೆ ಕೇಳ್ತಾರೆ. ಆಗ ಋಷಿಗಳು ಹೇಳ್ತಾರೆ, ನಾವು ಅಶ್ವಿನಿ ದೇವತೆಗಳು, ನಾವು ಇಲ್ಲಿ ಇಂದು ಪುತ್ರದ ಎಂಬುದಾಗಿ ಏಕಾದಶಿಯ ದಿನ ಇದು, ಆ ವ್ರತಾಚರಣೆ ಮಾಡ್ಲಿಕ್ಕೆ ಇಲ್ಲಿ ಮಾಡ್ತಾ ಇದ್ದೇವೆ. ಇವತ್ತಿಂದ ಇನ್ನು 5 ದಿನಕ್ಕೆ ಮಾಘ ಸ್ನಾನ ಆರಂಭ ಆಗೋದಿದೆ, ಹಾಗಾಗಿ ಆ ಮಾಘ ಸ್ನಾನಕ್ಕೋಸ್ಕರ ನಾವು ಇಲ್ಲಿದ್ದೇವೆ. ಸ್ವಾಮಿ ಆಶ್ಚರ್ಯ ಆಯ್ತೆ, ಪುತ್ರದ ಅಂತ ತಕ್ಷಣ ಕಿವಿ ಬಿದ್ದ ತಕ್ಷಣ, ಸ್ವಾಮಿ ಅದೇನು ಪುತ್ರದ ಏಕಾದಶಿ ಅಂದ್ರೆ ಏನು ಅಂತ ಕೇಳ್ತಾನೆ. ಆಗ ಋಷಿಗಳು ಹೇಳ್ತಾರೆ, ನೋಡು, ಈ ಪುತ್ರದ ಅನ್ನುವಂತಹ ಏಕಾದಶಿಯನ್ನು ಯಾರು ಆಚರಣೆ ಮಾಡುತ್ತಾರೆ ಅವರಿಗೆ ಸತ್ಪುತ್ರ, ಮಕ್ಕಳು ಎಂಬುದು ಆಗತ್ತೆ ಎಂಬುದಾಗಿ ಅವರು ಹೇಳ್ತಾರೆ. ಸ್ವಾಮಿ, ನನಗೂ ಕೂಡ ಮಕ್ಕಳಿಲ್ಲ, ಅನೇಕ ವ್ರತಗಳನ್ನು ಮಾಡಿದ್ದೇನೆ, ಅನೇಕ ಧರ್ಮಾಚರಣೆ ಮಾಡಿದ್ದೇನೆ, ದಾನ ತಪಸ್ ಎಲ್ಲವನ್ನೂ ಮಾಡಿದ್ದೇನೆ, ನಂಗೆ ಮಕ್ಕಳಾಗಿಲ್ಲ, ನನಗೆ ಅನುಗ್ರಹ ಮಾಡಿ ಅಂತ ಕೇಳಿದಾಗ, ನೀನು ಕೂಡ ಈ ವ್ರತವನ್ನು ಆಚರಣೆ ಮಾಡು, ನಿನಗೂ ಮಕ್ಕಳಾಗತ್ತೆ ಅಂತ ಹೇಳಿದಾಗ, ಹೇಗೆ ಮಾಡಬೇಕು, ಹೆಂಗೆ ಮಾಡಬೇಕು ಎಂಬುದಾಗಿ ಋಷಿಗಳು ಅದಕ್ಕೆ ಕೇಳ್ತಾನೆ. ತಾನು ಅಲ್ಲಿ ಅವರ ಜೊತೆ ಇದ್ದುಕೊಂಡು ಏಕಾದಶಿ ವ್ರತವನ್ನು ಆಚರಣೆ ಮಾಡಿ ಮರುದಿನ ದ್ವಾದಶಿಯ ಪಾಲನೆಯನ್ನು ಕೂಡ ಮುಗಿಸಿ ದ್ವಾದಶಿ ಆಚರಣೆ ಮಾಡಿಕೊಂಡು ಅವನು ವಾಪಸ್ ತನ್ನ ಊರಿಗೆ ಬರ್ತಾನೆ. ಕೆಲವು ಮಾಸಗಳಲ್ಲಿ ಅವನಿಗೆ ತನ್ನ ಪತ್ನಿಯಲ್ಲಿ ಒಂದು ಒಳ್ಳೆ ಉತ್ತಮವಾದಂತಹ ಗಂಡು ಮಗನನ್ನ ಪಡಿತಾನೆ. ಹೀಗೆ ಆ ರಾಜ ಆ ದೇವತೆಗಳ, ಆ ಅಶ್ವಿನಿ ದೇವತೆಗಳ ಮಾತಿನಂತೆ ಏಕಾದಶಿ ವ್ರತವನ್ನು ಮಾಡ್ತಾನೆ. ಪುತ್ರದ ಅನ್ನುವಂತಹ ಏಕಾದಶಿ ವ್ರತವನ್ನು ಆಚರಣೆ ಮಾಡಿ ದ್ವಾದಶಿ ಪಾಲನೆಯನ್ನು ಕೂಡ ಮಾಡಿದ ಮೇಲೆ ಸತ್ಸಂತಾನ ಆಗ್ತದೆ, ಅವನ ಕುಲಗಳು ವೃದ್ಧಿ ಆಗ್ತದೆ. ಹೀಗೆ ಯಾರು ಈ ಏಕಾದಶಿ ವ್ರತವನ್ನ ಮಾಡ್ತಾರೋ ಅವರಿಗೆ ಈ ರೀತಿಯಾದಂತಹ ಫಲ ಸಿಗುತ್ತೆ ಅಂತ ಕೃಷ್ಣ ಪರಮಾತ್ಮ ಆ ಯುಧಿಷ್ಠಿರನಿಗೆ ಹೇಳುತ್ತಾನೆ. ಜೊತೆಗೆ ಇನ್ನೊಂದು ಮಾತು ಹೇಳ್ತಾನೆ, ನಾನು ನಿನಗೆ ಹೇಳಿದಂತಹ ಈ ಕಥೆಯನ್ನ ಯಾರು ಹೇಳುತ್ತಾರೋ, ಯಾರು ಕೇಳುತ್ತಾರೋ ಅವರಿಗೆ ಅಶ್ವಮೇಧ ಯಾಗದ ಫಲನೂ ಕೂಡ ಬರುತ್ತೆ ಅಂತ. ಅಶ್ವಮೇಧ ಯಾಗ ಮಾಡೋದು ಅಷ್ಟು ಸುಲಭ ಅಲ್ಲ, ಅದು ಈಗಿನ ಕಾಲಕ್ಕೂ ಸಾಧ್ಯವೇ ಇಲ್ಲ, ಯಾರು ಮಾಡೋಕೆ ಆಗೋದಿಲ್ಲ. ಆದರೂ ಕಾಲಕ್ಕೆ ಬದಲಾದರೂ ಕೂಡ ಭಗವಂತ ಅನುಗ್ರಹ ಹೇಗೆ ಮಾಡ್ತಾನೆ ಅಂದ್ರೆ, ಅವನ ಪ್ರೀತಿಯಾಗಿ ಮಾಡುವಂತಹ ಏಕಾದಶಿಯಿಂದಾಗಿ ಮನೋರಥಗಳನ್ನು ಕೊಟ್ಟು ವಿಶೇಷವಾಗಿ ಅಶ್ವಮೇಧ ಯಾಗದ ಫಲವನ್ನೂ ಕೂಡ ಕೊಡುತ್ತೇನೆ ಅಂತ ಹೇಳ್ತಾ ಇದ್ದೇನೆ. ಇದು ಭಗವಂತನ ಕಾರುಣ್ಯ. ಹಾಗಾಗಿ ನಾವೆಲ್ಲರೂ ಕೂಡ, ನಾವು ನಮ್ಮ ಜೀವಿತಾವಧಿ ಎಷ್ಟು ದಿನ ಇದೋ ಗೊತ್ತಿಲ್ಲ, ಇದ್ದಂತಹ ಕಾಲದಲ್ಲಿ ಇದ್ದಂತಹ ಮತಿಯಲ್ಲಿ ನಾವು ಆ ವಿಶೇಷವಾದ ಗುರುಗಳ ಮತ್ತು ಭಗವಂತನ ಅನುಗ್ರಹದೊಂದಿಗೆ ಈ ಏಕಾದಶಿ ವ್ರತವನ್ನು ಆಚರಣೆ ಮಾಡಿ ನಾವು ಕೂಡ ಪುತ್ರರನ್ನ ಪಡೆಯೋಣ. ಯಾರಿಗೆ ಪುತ್ರರಾಗಿದೆ, ನಮಗೆ ಬೇಕಾಗಿಲ್ಲ, ನಾವು ಮಾಡೋದು ಬೇಕಾಗಿಲ್ವೇನೋ, ಹಾಗಲ್ಲ. ನಮಗೆ ಪುತ್ರರು ಅಂತಂದ್ರೆ ಭಗವಂತನ ಜ್ಞಾನ ಎಂಬುವಂತಹ ಪುತ್ರ ಅಂತ ಇಟ್ಕೋಬೇಕು. ಅಥವಾ ಬಾಲಕರು ಕೇಳುತ್ತಾರೆ, ಅವರಿಗೆಂತಹ ಪುತ್ರ ಅಂದ್ರೆ ಜ್ಞಾನ ಎಂಬಂತಹ ಪುತ್ರ. ಹೀಗೆ ವಯಸ್ಸಿನ ಮಿತಿ ಇಲ್ಲದೆ, ವಯಸ್ಸಿಗೆ ಸಂಬಂಧ ಇಲ್ಲ ಅಂತ ಅನ್ಕೊಳ್ಳಾರದೆ ಸರ್ವರೂ ಕೂಡ ಶಾಸ್ತ್ರ ವಿಧಾನ ಮಾಡುತ್ತೆ 8 ರಿಂದ 80 ವಯಸ್ಸಿನವರೆಗೂ ಕೂಡ ಎಲ್ಲರೂ ಮಾಡಬೇಕು ಅಂತ. 80 ಮೇಲೆ ಮಾಡಬಾರದಾ? ಖಂಡಿತ ಮಾಡಬಹುದು. ನಿಯಮೇನ ಮಾಡಬೇಕು ಅಂದ್ರೆ 8 ರಿಂದ 80 ವಯಸ್ಸು ಅಂತ ಹೇಳ್ತಾರೆ. ಹಾಗಾಗಿ
ಈ ಮಾಘ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಏನು ಪುತ್ರದ ಅಂತ ಏನು ಹೆಸರಿದೆ, ಈ ಏಕಾದಶಿ ವ್ರತವನ್ನು ನಾವೆಲ್ಲ ಆಚರಣೆ ಮಾಡಿ ರಾಘವೇಂದ್ರ ತೀರ್ಥ ಗುರುವಂತರ ಧಾರ್ಮಿಕ ಪ್ರಾಣಾಂತರದ ಸೀತಾಪದೇ ಶಿವನ್ ಮೂಲ ರಾಮಚಂದ್ರನಿಗೆ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ಮಧ್ವಾಂತರ ಶ್ರೀಕೃಷ್ಣಾರ್ಪಣಮಸ್ತು.